ಅಕ್ರಮವಾಗಿ ಅಕ್ಕಿ ಮೂಟೆ ಸಾಗಿಸ್ತಾ ಇದ್ದವರು ಸಿಸಿಬಿ ಬಲೆಗೆ ಬಿದ್ದಿದ್ದಾರೆ. ಹುಬ್ಬಳ್ಳಿಯ ಇಬ್ಬರು ಖದೀಮರನ್ನ ಬಂಧಿಸಿದೆ ಸಿಸಿಬಿ. ಅಕ್ರಮವಾಗಿ ಅಕ್ಕಿ ಮೂಟೆ ಸಾಗಿಸ್ತಾ ಇತ್ತು. ಅಬ್ದುಲ್ ಖಾದರ್, ನವಾಜ್ ಖಾನ್ ಥರೀನ್ ಅಂತ ಹೇಳಿ ಫುಲ್ ಹೆಸರು. ಇಬ್ಬರು ಅರೆಸ್ಟ್ ಆಗಿದ್ದಾರೆ. 81,600 ರೂಪಾಯಿ ಮೌಲ್ಯದ 24 ಕ್ವಿಂಟಲ್ ಅಕ್ಕಿ ಸಿಸಿಬಿ ಸೀಸ್ ಮಾಡಿದೆ. ಪಡಿತರ ಅಕ್ಕಿ ಫಲಾನುಭವಿಗಳಿಗೆ ಅಂದರೆ ಕಡಿಮೆ ದರಕ್ಕೆ ಖರೀದಿ ಮಾಡ್ತಿದ್ದ ಇದ್ರು. ಬಳಿಕ ಹೆಚ್ಚಿನ ಹಣಕ್ಕೆ ಆ ಅಕ್ಕಿಯನ್ನು ಮಾರಾಟ ಮಾಡ್ತಾ ಇದ್ರು. ನೋಡಿ, ಈಗ ಅನ್ನಭಾಗ್ಯ ಯೋಜನೆಯಲ್ಲಿ ಉಚಿತವಾಗಿ ಅಕ್ಕಿ ಸಿಗುತ್ತೆ. 5 kg ಅಕ್ಕಿ ಸಿಗುತ್ತೆ. 5 kgಯ ಹಣವನ್ನು ಪಾವತಿಸಲಾಗ್ತಾ ಇದೆ. ಕೆಲವರು BPL ಕಾರ್ಡ್ ಇರುವಂಥವರು ಈ ಅಕ್ಕಿಯನ್ನು ಪಡೆದುಕೊಂಡು ನಂತರದಲ್ಲಿ ಆ ಅಕ್ಕಿಯನ್ನು ತಮ್ಮ ಆಹಾರದ ಕಾರಣಕ್ಕೆ ಬಳಸೋದಿಲ್ಲ, ಬದಲಾಗಿ ಮಾರಾಟ ಮಾಡ್ಕೊಳ್ತಾರೆ. ಈ ದಂಧೆಕೋರರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅನ್ನಭಾಗ್ಯದ ಅಕ್ಕಿಯನ್ನು ಕಡಿಮೆ ಬೆಲೆಗೆ ಕೊಂಡುಕೊಂಡು ಹೆಚ್ಚಿನ ದುಬಾರಿ ಬೆಲೆಗೆ ಮಾರಾಟ ಮಾಡುವಂಥ ಒಂದು ವ್ಯಾಪಾರ, ಅದು ಅಕ್ರಮವಾಗಿ ಮಾಡ್ತಾ ಇದ್ದಾರೆ. ಈ ಮಾಹಿತಿಯನ್ನು ಪಡೆದುಕೊಂಡಿರುವಂಥ ಸಿಸಿಬಿ ನೇರವಾಗಿ ದಾಳಿ ಮಾಡಿದೆ. ಅನ್ನಭಾಗ್ಯದ ಅಕ್ಕಿಯನ್ನು ಖರೀದಿ ಮಾಡುವಂಥವ್ರನ್ನ ಸೀಸ್ ಮಾಡಿದೆ. 81,600 ರೂಪಾಯಿ ಮೌಲ್ಯದ ಅಕ್ಕಿಯನ್ನು ಸೀಸ್ ಮಾಡಿದೆ. ಜೊತೆಗೆ ಇಬ್ಬರನ್ನು ವಶಕ್ಕೆ ಪಡೆದು ವಿಚಾರಣೆಗೊಳಪಡಿಸಿದೆ. ನಂಬರ್ ಪ್ಲೇಟ್ ಇಲ್ಲಿ ಅನ್ನ ವಿಡಿಯೋ ಮಾಡ್ಕೊಂಡು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಒಂದು ಕಡೆ ಅಕ್ಕಿ ಖರೀದಿ ಮಾಡುವವರ ತಪ್ಪು ಎಷ್ಟಿದೆಯೋ ಅಕ್ಕಿ ಮಾರುವವರ ತಪ್ಪು ಅಷ್ಟೇ ಕಾಣಿಸುತ್ತೆ. ಸದ್ಯಕ್ಕೆ ಇವರು ಒಂದು ಜಾಲ, ಒಂದು ರೀತಿ ನೆಟ್ವರ್ಕನ್ನು ಇಟ್ಕೊಂಡಿದ್ರು ಅಂತ ಕಾಣಿಸುತ್ತೆ. ಎಷ್ಟು ಜನರಿಂದ ಈ ರೀತಿ ಪ್ರತಿ ತಿಂಗಳು ಇದು ನಡೀತಿತ್ತಾ, ಅಥವಾ ಇದು ಕೇವಲ ಆಕಸ್ಮಿಕ ಅಂದ್ಕೊಳ್ಬೋದಾ, ಹೇಗೆ ಅಂತ? ದಶರಥ್, ಎರಡೂ ಕೈ ಸೇರಿದ್ರೆ ಚಪ್ಪಾಳೆ ಅನ್ನೋದಕ್ಕೆ ಈ ಒಂದು ಅಕ್ಕಿ ಹಗರಣನೇ ಇಲ್ಲಿ ಅಂದ್ರೆ ಸಾಕ್ಷಿ ಆಗುತ್ತೆ. ಹುಬ್ಬಳ್ಳಿ ಸಿಸಿಬಿ ಪೊಲೀಸರು ಈಗ ಒಂದ್ ಕಡೆ ಅಂದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಮತ್ತು ಕಾರ್ಯಾಚರಣೆ ಮಾಡಿ ಇಲ್ಲಿ ಅಂದ್ರೆ ಅಕ್ರಮವಾಗಿ ಅಕ್ಕಿ ಮೂಟೆಗಳನ್ನ ಯಾರು ಸಾಗಿಸ್ತಿದ್ರು ಆ ಸಾಗಿಸುವಂತಹ ಇಬ್ಬರನ್ನ ಬಂಧಿಸಿದ್ರೆ. ಅಂದ್ರೆ ಹಳೆ ಹುಬ್ಬಳ್ಳಿಯ ವ್ಯಾಪ್ತಿಯಲ್ಲಿ ಒಂದು ಮಸ್ತಾನ್ ಸೊಪ್ಪ ಬರುತ್ತೆ. ಆ ಮಸ್ತಾನ್ ಸೊಪ್ಪ ಬಳಿ ಇಲ್ಲಿ ಅಂದ್ರೆ ಇವರು ಶೇಖರಣೆ ಮಾಡಿಟ್ಟಿರ್ತಾರೆ. ಆ ಶೇಖರಣೆ ಮಾಡಿ ಮತ್ತು ಇಲ್ಲಿ ಅಂದ್ರೆ ವಾಹನಗಳ ಮುಖಾಂತರ ಅವನ್ನಗಳನ್ನ ಬೇರೆ ಕಡೆ ಅಂದ್ರೆ ಸರಬರಾಜು ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಇದನ್ನ ಮಾಹಿತಿ ಬರುತ್ತೆ. ಮಾಹಿತಿ ಬಂದ ನಂತರ ಇಲ್ಲಿ ಸಿಸಿಬಿ ಪೊಲೀಸರು ದಾಳಿ ಮಾಡಿದ ನಂತರ ಇಲ್ಲಿ ಇಬ್ಬರನ್ನ ವಶಕ್ಕೆ ತೆಗೆದುಕೊಳ್ತಾರೆ. ಅಬ್ದುಲ್ ಖಾದರ್ ಬಿಜಾಪುರ ಮತ್ತು ನವಾಜ್ ಖಾನ್ ತರೀನ್ ಅಂತೇಳಿ ಇಬ್ಬರನ್ನ ಈಗಾಗಲೇ ಅಂತಾರೆ ಬಂಧಿಸಲಾಗಿದೆ. ಮೊದಲು ಇವ್ರು ಏನ್ ಮಾಡ್ತಾರೆ ಅಂದ್ರೆ ಮನೆಗೆ ಹೋಗ್ತಾರೆ. ಆ ಮನೆಗೆ ಹೋಗಿ ಇಲ್ಲಿ ಅಂತಂದ್ರೆ ಏನು ಅನ್ನಭಾಗ್ಯ ಅಕ್ಕಿ ಏನಿದೆ ಆ ಅನ್ನಭಾಗ್ಯ ಅಕ್ಕಿಯನ್ನ ಅಲ್ಲಿ ಬಡವರನ್ನೇ ಟಾರ್ಗೆಟ್ ಮಾಡ್ಕೊಳ್ತಾರೆ. ಆ ಬಡವರನ್ನ ಟಾರ್ಗೆಟ್ ಮಾಡ್ಕೊಂಡು ಅವರ ಬಳಿ ಇಲ್ಲಿ ಅಂತಂದ್ರೆ ಅಕ್ಕಿಯನ್ನ ಕಡಿಮೆ ಬೆಲೆಗೆ ಖರೀದಿ ಮಾಡ್ತಾರೆ. ಆ ಕಡಿಮೆ ಬೆಲೆಗೆ ಖರೀದಿ ಮಾಡುವಂತಹ ಅಕ್ಕಿಯನ್ನ ಇಲ್ಲಿ ಅಂತಂದ್ರೆ ಬೇರೆ ಬೇರೆ ರೀತಿಯಾದಂತಹ ಒಂದು ತಮ್ಮದೇ ಬ್ರ್ಯಾಂಡ್ ಗಳನ್ನ ಮಾಡ್ಕೊಂಡಿದ್ದಾರೆ. ತಮ್ಮದೇ ಬ್ರ್ಯಾಂಡ್ ಗಳ ಮುಖಾಂತರ ಇಲ್ಲಿ ಅಂದ್ರೆ ಮತ್ತು ಪ್ಲಾಸ್ಟಿಕ್ ಚೀಲ, ಮೊದಲು ಇಲ್ಲಿ ಅಂತಂದ್ರೆ ಆ ಅನ್ನಭಾಗ್ಯ ಅಕ್ಕಿ ಇಲ್ಲಿ ಅಂದ್ರೆ ಚೀಲ ಒಂದು ಏನ್ ಬರುತ್ತೆ, ಆ ಚೀಲದ ಬರುತ್ತೆ. ಆ ಚೀಲವನ್ನೇ ಇಲ್ಲಿ ಅಂದ್ರೆ ಬದಲಾವಣೆ ಮಾಡ್ತಾರೆ. ಅದು ಯಾವ ಮುಖಾಂತರ ಇಲ್ಲಿ ಅಂದ್ರೆ ಪ್ಲಾಸ್ಟಿಕ್ ಚೀಲವನ್ನ ಉಪಯೋಗ ಮಾಡ್ತಾರೆ. ಪ್ಲಾಸ್ಟಿಕ್ ಚೀಲವನ್ನ ಮುಖಾಂತರ ಮಾಡಿ ತಮ್ಮದೇ ಒಂದು 25 kgಯ ಒಂದು ಪಾಕೆಟ್ ಗಳನ್ನ ಮಾಡಿ ಇಲ್ಲಿ ಅಂತಂದ್ರೆ ಬೇರೆ ಬೇರೆ ಕಡೆಯವನ್ನ ಸರಬರಾಜು ಮತ್ತು ಬೇರೆ ಬೇರೆ ಕಡೆ ಇಲ್ಲಿ ಅಂದ್ರೆ ಮಾರಾಟ ಮಾಡಿದ್ರೆ. ಇನ್ನೊಂದು ಕಡೆ ಅಂತಂದ್ರೆ ಈ ಕೆಲವೊಂದಿಷ್ಟು ಜಾಲ ಇದು ಹುಬ್ಬಳ್ಳಿಯಲ್ಲಿ ಬೀಡು ಬಿಟ್ಟಿದೆ. ಅದು ಯಾವ ಮಟ್ಟಿಗೆ ಅಂತಂದ್ರೆ ಈ ಅನ್ನಭಾಗ್ಯ ಅಕ್ಕಿಯನ್ನ ಖರೀದಿ ಮಾಡಿ ಪಾಲಿಶ್ ಮಾಡಿ ಇಲ್ಲಿ ಅಂತಂದ್ರೆ ಅವುಗಳನ್ನು ಇಲ್ಲಿ 25 kg ಪಾಕೆಟ್ ಮಾಡಿ ಬೇರೆ ರಾಜ್ಯಗಳಿಗೂ ಮಾಡುವಂತಹ ಜಾಲ ಇಲ್ಲಿ ಅಂದ್ರೆ ಹುಬ್ಬಳ್ಳಿಯಲ್ಲಿ ಬೀಡು ಬಿಟ್ಟಿದೆ. ಬರೋಬ್ಬರಿ ಈಗ ಏನು ಸಿಸಿಬಿ ಪೊಲೀಸರ ದಾಳಿ ಅಂದ್ರೆ 24 ಕ್ವಿಂಟಲ್ ಅಕ್ಕಿಯನ್ನ ಇಲ್ಲಿ ಅಂದ್ರೆ 81,600 ರೂಪಾಯಿ ಮೌಲ್ಯದ 24 ಕ್ವಿಂಟಲ್ ಅಕ್ಕಿಯನ್ನ ಜಪ್ತಿ ಮಾಡಿಕೊಂಡಿದ್ದಾರೆ. ಹುಬ್ಬಳ್ಳಿ ಜನರ ಆಗ್ರಹವಿಷ್ಟೇ, ಕೇವಲ ನೀವು ಸಣ್ಣ ಪುಟ್ಟ ಸೊಳ್ಳೆಗಳಿಂದ ಹಿಡಿಲಿಕ್ಕೆ ಹೋಗ್ಬಿಡಿ, ದೊಡ್ಡದಾದಂತಹ ತಿಮ್ಮಿಂಗಲುಗಳು ಹುಬ್ಬಳ್ಳಿಯಲ್ಲಿ ಬೀಡು ಬಿಟ್ಟಿವೆ. ಇದನ್ನೇ ಒಂದು ದೊಡ್ಡದಾದಂತಹ ಒಂದು ಜಾಲವನ್ನಾಗಿ ಮಾಡಿಕೊಂಡಿವೆ. ಆ ದೊಡ್ಡದ ತಿಮ್ಮಿಂಗಲಗಳ ಬೇಟೆ ಆಡಿ ಕೇವಲ ಅಂದ್ರೆ ಕಾಟಾಚಾರಕ್ಕೆ ನೀವು ಅಂತಾರೆ ಯಾರು ಇಬ್ಬರನ್ನ ಅರೆಸ್ಟ್ ಮಾಡಿ ಬಂಧಿಸ್ಲಿಕ್ಕೆ ಹೋಗ್ಬೇಡಿ, ದೊಡ್ಡ ತಿಮ್ಮಿಂಗಲಗಳ ಬೇಟೆ ಮಾಡಿ ಅಂತೇಳಿ ಇವತ್ತು ಅವಳಿ ನಗರ ಜನರು ಸಿಸಿಬಿ ಪೊಲೀಸರನ್ನ ಅಷ್ಟೇ ಸಹಿತ ಯಾರು ಇವತ್ತು ಆಹಾರ ಇಲಾಖೆ ಅಧಿಕಾರಿಗಳಿದ್ದಾರೆ ಆ ಇಲಾಖೆ ಅಧಿಕಾರಿಗಳಿಗೂ ಒಂದು ಮನವಿ ಮಾಡಿದ್ದಾರೆ. ಎಸ್, ಥ್ಯಾಂಕ್ ಯು ಯಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ.